ಮನ್ರೇಗಾ ಬಚಾವೋ ಎಂಬ ಕಾರ್ಯಕ್ರಮವನ್ನ ಈಗ ಚಿಕ್ಕಬಳ್ಳಾಪುರದಲ್ಲಿ ಆಯೋಜನೆ ಮಾಡ್ತಾ ಇರುವಂತಹದ್ದು. ಇಷ್ಟಕ್ಕೂ ಮನ್ರೇಗಾ ಬಚಾವೋ ಎಂಬ ಕಾರ್ಯಕ್ರಮವನ್ನ ಯಾಕೆ ಮಾಡ್ತಾ ಇದ್ದಾರೆ, ಎಲ್ಲಿ ಮಾಡ್ತಾ ಇದ್ದಾರೆ, ಯಾರ್ಯಾರು ಬರ್ತಾ ಇದ್ದಾರೆ ಎಂಬ ಸಂಕ್ಷಿಪ್ತ ಮಾಹಿತಿಯನ್ನ ಈಗ ನ್ಯೂಸ್18 ಡಿಜಿಟಲ್ ಕಂಟೆಂಟ್ನಲ್ಲಿ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಅದಕ್ಕೂ ಮುನ್ನ ನ್ಯೂಸ್18 ಈಗ ಆ್ಯಪ್ನಲ್ಲಿಯೂ ಲಭ್ಯ, ಜೊತೆಗೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿಯೂ ಲಭ್ಯವಿರುವ ಹಿನ್ನೆಲೆ ಪ್ರತಿಯೊಬ್ಬರು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸದಾ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದಂತಹ ಈ ಮನ್ನರೇಗಾ ಏನಿದೆಯೋ, ಈ ಕಾರ್ಯಕ್ರಮವನ್ನು ಈಗ ರಾಜ್ಯ ಸರ್ಕಾರ ಬಹಳಷ್ಟು ರೀತಿಯಾದಂತಹ ಪ್ರತಿಷ್ಠೆಗೆ ತೆಗೆದುಕೊಂಡು ಈ ಮನ್ರೇಗಾವನ್ನು ಉಳಿಸಿಕೊಳ್ಳುವ ಸಲುವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ರಾಜ್ಯದ ಜನತೆಗೆ ಹಾಗೂ ಕೇಂದ್ರ ಸರ್ಕಾರದ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಈಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ಇದರ ಸಲುವಾಗಿ ಇವತ್ತು ಅಂದರೆ ಈ ಚಿಕ್ಕಬಳ್ಳಾಪುರದಲ್ಲಿ ಒಂದು ವಿಭಿನ್ನ ರೀತಿಯಾದಂತಹ ಬೃಹತ್ ಸೆಟ್ಟನ್ನು ಆಯೋಜನೆ ಮಾಡಿ ಸರಿಸುಮಾರು 1 ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸಿ ಈ ಮನ್ರೇಗಾ ಬಚಾವೋ ಎಂಬ ಕಾರ್ಯಕ್ರಮವನ್ನು ಬಹಳಷ್ಟು ಯಶಸ್ವಿಗೊಳಿಸುವಂತಹ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲು ಒಂದು ತಯಾರಿಯನ್ನ ಮಾಡ್ತಾ ಇರುವಂತಹದ್ದು. ಸೊ ಈ ರಾಜ್ ಈವೆಂಟ್ ಮ್ಯಾನೇಜ್ಮೆಂಟ್ ಏನಿದೆಯೋ, ಈ ಒಂದು ಮ್ಯಾನೇಜ್ಮೆಂಟ್ ಈಗಾಗಲೇ 40 ರಿಂದ 50 ಸಾವಿರ ಜನಸಂಖ್ಯೆ ಕುಳಿತುಕೊಳ್ಳಲು ಏನು ರೀತಿಯಾದಂತಹ ವ್ಯವಸ್ಥೆ ಮಾಡಬೇಕು, ಅವೆಲ್ಲ ವ್ಯವಸ್ಥೆಯನ್ನ ಈಗ ಚಿಕ್ಕಬಳ್ಳಾಪುರದ ಅಗಲಗುರ್ಕಿ ಸಮೀಪ ಮಾಡ್ತಾ ಇರುವಂತಹದ್ದು. ಸೊ ಈ ಲೊಕೇಶನ್ ಇರುವುದು ಚಿಕ್ಕಬಳ್ಳಾಪುರ, ಅಂದರೆ ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರಿಂದ ಹೈದರಾಬಾದ್ಗೆ ಏನು ಹೋಗ್ತೀವೋ, ಚಿಕ್ಕಬಳ್ಳಾಪುರ ಬರ್ತಾ ಇದ್ದಂತೆ ಅಗಲಗುರ್ಕಿ ಸಮೀಪ ಇರುವಂತಹ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿಯೇ ಈ ಒಂದು ಬೃಹತ್ ಸೆಟ್ಟನ್ನು ಆಯೋಜನೆ ಮಾಡಿರುವಂತಹದ್ದು. ಈ ಹಿಂದೆ ಈ ಒಂದು ವೇದಿಕೆ ಕಾರ್ಯಕ್ರಮ ಏನು ನಡೀತಾ ಇದೆಯೋ, ಸೊ ಈ ಕಾರ್ಯಕ್ರಮದ ಸ್ಥಳದಲ್ಲಿ RRR ಒಂದು ಆಡಿಯೋ ಈವೆಂಟ್ ಸಹ ನಡೆಯಲಾಗಿತ್ತು. ಸೊ ಆಡಿಯೋ ಇವೆಂಟ್ಗೆ ಸುಮಾರು 4 ರಿಂದ 5 ಲಕ್ಷ ಸಂಖ್ಯೆ ಅಭಿಮಾನಿಗಳು ಸಹ ಭಾಗಿಯಾಗಿದ್ರು. ಸೊ ಈ ಒಂದು ವೇದಿಕೆ ಹಾಗೂ ಈ ಸ್ಥಳದಲ್ಲಿ ಮಾಡುವ ಉದ್ದೇಶ ಏನಪ್ಪಾ ಅಂದರೆ 1 ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯನ್ನ ಸೇರಿಸಬಹುದು. ಅದಕ್ಕೂ ಹೆಚ್ಚಾಗಿ ಏನಾದರೂ ಜನಸಂಖ್ಯೆ ಅಥವಾ ಈ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ಬರುವಂತಹ ನಿರೀಕ್ಷೆ ಇದ್ರೆ, ಸೊ ಈ ಒಂದು ಪ್ಲೇಸ್ ಸಾಕಾಗುತ್ತೆ ಎಂಬ ದೃಷ್ಟಿಯಿಂದ ಈ ಒಂದು ಸ್ಥಳವನ್ನ ಆಯ್ಕೆ ಮಾಡಿಕೊಂಡು ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ನಾಯಕರು ಈ ಒಂದು ಬೃಹತ್ ಯೋಜನೆಯನ್ನ ಏನು ಮನ್ರೇಗಾ ಬಚಾವೋ ಎಂಬ ಕಾರ್ಯಕ್ರಮವನ್ನ ಈಗ ಮಾಡ್ತಾ ಇರುವಂತಹದ್ದು. ಸೊ ಈ ಒಂದು ದೃಷ್ಟಿಯಿಂದ ಬಿಸಿಲಿನ ತಾಪವೂ ಸಹ ಹೆಚ್ಚಾಗುತ್ತಿರುವ ದೃಷ್ಟಿಯಿಂದ ಈ ಜರ್ಮನ್ ಟೆಂಟ್ ಅನ್ನ ವಿಶೇಷವಾಗಿ ಆಯೋಜನೆ ಮಾಡಲಾಗ್ತಾ ಇದೆ. ಪ್ರತಿಯೊಬ್ಬರಿಗೂ ಸಹ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಎಂಬ ದೃಷ್ಟಿಯಿಂದ ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಜೊತೆಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ಹಾಗೂ ಈ ಒಂದು ಈ 1 ಲಕ್ಷ ಜನಸಂಖ್ಯೆ ಬಂದರೆ ಅವರಿಗೆ ಈ ಒಂದು ಕಾರ್ಯಕ್ರಮದ ವೀಕ್ಷಣೆಗೆ ಬೃಹತ್ ಒಂದು ಸೆಟ್ಟನ್ನು ಸಹ ಆಯೋಜನೆ ಮಾಡಲಾಗ್ತಾ ಇದೆ. ಜೊತೆಗೆ ಈ ಒಂದು ವೇದಿಕೆ ಮೇಲೆ ವಿಶೇಷವಾಗಿ ವಿಧಾನಸೌಧ ಏನಿದೆಯೋ, ಆ ವಿಧಾನಸೌಧದಂತೆ ಥೇಟ್ ಮಾದರಿಯಲ್ಲಿ ಈ ಒಂದು ಸ್ಟೇಜ್ ಅನ್ನು ಸಹ ಸಿದ್ಧಪಡಿಸ್ತಾ ಇರುವಂತಹದ್ದು. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಕಳೆದ 7 ದಿನಗಳಿಂದ ಬಹಳಷ್ಟು ಬಿರುಸಿನಿಂದ ತಯಾರಿ ನಡೀತಾ ಇದೆ. ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಸಹ ಈಗ ಮಾಡಿಕೊಂಡಿರುವಂತಹದ್ದು. ಪ್ರತಿನಿತ್ಯವೂ ಸಹ ಈ ಒಂದು ಸ್ಥಳಕ್ಕೆ ಸ್ಥಳೀಯ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಸೇರಿದಂತೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ MC ಸುಧಾಕರ್ ಅವರು, ಜಿಲ್ಲಾಧಿಕಾರಿಗಳು ಸೇರಿದಂತೆ ಪೊಲೀಸ್ ವರಿಷ್ಠಾಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು ಸಹ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಯಾವ ಪ್ಲೇಸ್ನಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಜರುಗಬೇಕು, ಎಲ್ಲಿ ಏನನ್ನ ಇಡಬೇಕು, ಹೀಗೆ ಮಹತ್ವ ರೀತಿಯಾದಂತಹ ಸೂಚನೆಗಳನ್ನು ಸಹ ಈ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಬಹಳಷ್ಟು ರೀತಿಯಾದಂತಹ ಸೂಚನೆಗಳನ್ನು ಕೊಟ್ಟಿರ್ಬೋದು. ಯಾಕಂದರೆ 1 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಬರ್ತಾ ಇದ್ದಾರೆ ಅಂದರೆ ಯಾವುದೇ ರೀತಿಯಾದಂತಹ ಅವಘಡಗಳು ನಡೆಯಂತೆ ಈಗಾಗಲೇ ಒಂದು ಜಿಲ್ಲಾಡಳಿತಕ್ಕೆ ಸೂಚನೆ ನೀಡುವುದರಿಂದ, ಸೊ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ಬಹಳಷ್ಟು ಕಟ್ಟುನಿಟ್ಟಿನ ಒಂದು ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಂಡು ಯಾವುದೇ ರೀತಿಯಾದಂತಹ ಅವಘಡಗಳು ನಡೆಯದಂತೆ ಬಹಳಷ್ಟು ಅಚ್ಚುಕಟ್ಟಾಗಿ ವೇದಿಕೆಯನ್ನು ಸಹ ಸಿದ್ಧಪಡಿಸ್ತಾ ಇರುವಂಥದ್ದು. ಸುಮಾರು 250ಕ್ಕೂ ಅಧಿಕ ಒಂದು ಊಟದ ಕೌಂಟರ್ಗಳನ್ನು ಸಹ ತೆರೆಯಲಾಗಿದ್ದು ಎಲ್ಲರಿಗೂ ಸಹ ಒಂದು ಊಟ ಸಿಗುವಂತಹ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮದ ವೇದಿಕೆಯನ್ನು ಸಹ ಸಿದ್ಧಪಡಿಸಲಾಗ್ತಾ ಇದೆ. ನರೇಗಾ ಬಚಾವೋ ಆಂದೋಲನ ಅಂತ ಮಾಡ್ತಾ ಇದ್ದಾರೆ. ಅದರದ್ದು ಬೃಹತ್ ಸಮಾವೇಶ ಇದು. ಫಸ್ಟ್ ಟೈಮ್ ಇಲ್ಲಿ ಚಿಕ್ಕಬಳ್ಳಾಪುರ ಮಾಡ್ತಾ ಇರೋದು. ಇಲ್ಲಿ 40,000 ಜನಕ್ಕೆ ನಾವು ಸಿಟ್ಟಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ.
ಅದಲ್ಲದೆ ಜರ್ಮನ್ ಶೆಡ್ ಇಲ್ಲಿ ಬಂದು 165ಕ್ಕೆ 600 ಸೆಂಟರ್ ಆಗ್ತಾ ಇದ್ದೀವಿ ಮತ್ತು ಲೆಫ್ಟ್ ರೈಟ್ ಬಂದು 500 ಅಡಿದು ಆಗ್ತಾ ಇದ್ದೀವಿ. ಊಟಕ್ಕೆ ಬಂದು 250 ಕೌಂಟ್ರ್ ಊಟಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. CM ಮತ್ತು DCM ಸಾಹೇಬ್ರು ಇವರಿಗೆಲ್ಲ ಬೇರೆ ಕಡೆ ನಾವು ಊಟದ ವ್ಯವಸ್ಥೆ ಮಾಡಿದ್ದೀವಿ. ಸರ್ ಎಲ್ಲ ನಾವು ಬ್ಯಾರಿಕೇಡ್ ಮಾಡಿ ಅವರಿಗೆ ಪಾತ್ವೆ ರೆಡಿ ಮಾಡಿದ್ದೀವಿ. ಮೈನ್ ರೋಡಿಂದ ಲೆಫ್ಟ್ ಸೈಡಲ್ಲಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೆಲ್ಲ ಹಾಗೆ ಅವರಿಗೆ ಕಾನ್ವೆ ರೆಡಿ ಮಾಡಿದ್ದೀವಿ ಸರ್. ಹೌದು ಸರ್. ಸ್ಟೇಜ್ ಬಂದು ನಮ್ಮ ಮಿನಿ ವಿಧಾನಸೌಧ ಅಂತ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಅಷ್ಟೇ ಕ್ವಾಲಿಟಿ ಬರಲ್ಲ, ಆದರೂ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಸರ್. ಜೊತೆಗೆ ಮುಖ್ಯಮಂತ್ರಿಗಳು ಹಾಗೂ ರಾಷ್ಟ್ರೀಯ ನಾಯಕರು ಯಾರ್ಯಾರು ಬರ್ತಾರೆ, ಸೊ ಅವ್ರಿಗೆಲ್ಲರಿಗೂ ಸಹ ವಿಶೇಷವಾಗಿ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗುತ್ತೆ. ಒಟ್ಟಾರೆ 1,000ಕ್ಕೂ ಅಧಿಕ ಜನಸಂಖ್ಯೆ ಅಂದ್ರೆ ರಾಷ್ಟ್ರೀಯ ಹಾಗೂ ರಾಜ್ಯದ ನಾಯಕರು ಏನ್ ಬರ್ತಾರೋ ಅವರಿಗೆ ವಿಶೇಷವಾಗಿ ಊಟದ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿರುವಂಥದ್ದು. ಈ ಮನ್ರೇಗಾ ಬಚಾವೋ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ರಾಷ್ಟ್ರೀಯ ನಾಯಕರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ಮತ್ತಿತರ ನಾಯಕರು ಸಹ ಈ ಒಂದು ವೇದಿಕೆಯಲ್ಲಿ ಭಾಗಿಯಾಗ್ಲಾಗ್ತಾರೆ. ಜೊತೆಗೆ ರಾಜ್ಯ ನಾಯಕರು, ಅದರಲ್ಲಿಯೂ ಸಹ ವಿಶೇಷವಾಗಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಸೇರಿದಂತೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಎಲ್ಲಾ ಇಲಾಖೆಗಳಿಗೆ ಸೇರಿದಂತಹ ಮಂತ್ರಿಗಳು ಸಹ, ಶಾಸಕರು ಸಹ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಈಗಾಗಲೇ ಒಂದು ಜನವನ್ನ ಸೇರಿಸುವ ದೃಷ್ಟಿಯಿಂದ ಸ್ಥಳೀಯವಾಗಿ ನಾಯಕರಿಗೂ ಸಹ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ತಿಳಿಸಿಕೊಟ್ಟು 1,00,000ಕ್ಕೂ ಅಧಿಕ ಜನಸಂಖ್ಯೆಯನ್ನ ಈ ವೇದಿಕೆ ಕಾರ್ಯಕ್ರಮದ ಬಳಿ ಸೇರಿಸಬೇಕು ಅಂತ ಮಾಹಿತಿಯನ್ನು ಸಹ ಸ್ಥಳೀಯ ಕಾಂಗ್ರೆಸ್ ಮುಖಂಡರಿಗೆ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಮಾಹಿತಿಯನ್ನ ನೀಡ್ತಾ ಇರುವಂತಹದ್ದು. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಅಷ್ಟೇ ಅಲ್ಲದೆ ಕೋಲಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಂದಲೂ ಸಹ ಲಕ್ಷಾಂತರ ಈ ಜನವನ್ನ ಸೇರಿಸಿ 1,00,000ಕ್ಕೂ ಅಧಿಕ ಜನಸಂಖ್ಯೆಯನ್ನು ಸೇರಿಸಿ ಈ ಮನ್ರೇಗಾ ಬಚಾವೋ ಎಂಬ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಅಂತ ವಿಶೇಷವಾದಂತಹ ದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ರಾಜ್ಯದ ಕಾಂಗ್ರೆಸ್ ನಾಯಕರು ಬಹಳಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ ಮಾಡಿ ರಾಜ್ಯ ಈ ಒಂದು ಮನ್ರೇಗಾ ಕಾರ್ಯಕ್ರಮದ ಬಿಸಿಯನ್ನ ಕೇಂದ್ರದಲ್ಲಿರುವಂತಹ BJP ಸರ್ಕಾರಕ್ಕೆ ಮುಟ್ಟಿಸಬೇಕು ಎಂಬ ದೃಷ್ಟಿಯಿಂದ ಬಹಳಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ, ರಾಜ್ಯದಲ್ಲಿಯೇ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾ ಇರುವಂತದ್ದು. ಸಿದ್ಧತೆಗಳು ಈಗ ತಾವು ನೋಡ್ತಾನೆ ಇದ್ದೀರಿ. ಒಂದು ವಾರದಿಂದ ಈ ಒಂದು ಸಿದ್ಧತಾ ಕಾರ್ಯಕ್ರಮ ನಡೀತಾ ಇದೆ. ನಾವು ಈಗಾಗಲೇ ಯಾರಿಗೂ ಅನಾನುಕೂಲ ಆಗದ ರೀತಿಯಲ್ಲಿ ಬರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಸುಸಜ್ಜಿತವಾದಂಥ ಒಂದು ಟೆಂಟನ್ನು ಹಾಕಿಸಿ ಸುಮಾರು 50,000 ಆಸನದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನಮ್ಮ ಲೆಕ್ಕ 70-80,000 ಜನ ಸೇರೋ ನಿರೀಕ್ಷೆ ಇದೆ. ಹಂಗಾಗಿ ಬರ್ತಕ್ಕಂಥವರಿಗೆ ಎಲ್ಲ ರೀತಿಯಾದಂಥ ಮೂಲಭೂತ ಸೌಕರ್ಯಗಳು ಜೊತೆಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ, ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದೇ ರೀತಿಯಾಗಿ ಎಲ್ಲ ಬರ್ತಕ್ಕಂಥವ್ರಿಗೆ ಬಸ್ಸಿನ ವ್ಯವಸ್ಥೆ ಆಗಿದೆ. ಇಲ್ಲಿ ಬರ್ತಕ್ಕಂಥವ್ರಿಗೆ ಯಾರಿಗೂ ಅನಾನುಕೂಲ ಆಗಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲ ರೀತಿಯಾದಂಥ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ನಾವಿವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾ ಇದ್ದೀವಿ. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ನ ವಿಶೇಷ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.